ಮದುವೆ ಆಗೋ ಹುಡುಗರಿಗೆ ಶಾಕ್. ಇನ್ ಮುಂದೆ ಮೆಡಿಕಲ್ ಟೆಸ್ಟ್ ಕಡ್ಡಾಯ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಹಾಂತೇಶ್ ಹಿರೇಮಠ. ಇವತ್ತಿನ ದಿನಗಳಲ್ಲಿ ಮದುವೆ ಆಗೋದು ತುಂಬಾನೇ ಕಷ್ಟ ಇದೆ. ಅದರಲ್ಲೂ ಕೂಡ ಹುಡುಗಿಯರು ಸಿಗ್ತಾ ಇಲ್ಲ ಅಂತ ಹೇಳಿ ಬಹಳಷ್ಟು ಹುಡುಗರು ಗೋಳಾಡ್ತಾ ಇದ್ದಾರೆ. ಅಂಥದ್ರಲ್ಲಿ ಇಲ್ಲಿ ಲೋಕಸಭೆಯಲ್ಲಿ ಮತ್ತೊಂದು ಚರ್ಚೆ ಎದ್ದಿದೆ. ಏನಂತ ಹೇಳಿದ್ರೆ, ಇನ್ನು ಮುಂದೆ ಹುಡುಗರು ಮದುವೆ ಆಗಬೇಕಾದ್ರೆ ಮೆಡಿಕಲ್ ಟೆಸ್ಟ್ ಕಡ್ಡಾಯ ಮಾಡಬೇಕು, ಮೆಡಿಕಲ್ ಸರ್ಟಿಫಿಕೇಟ್ ಬೇಕೇ ಬೇಕು ಅನ್ನುವಂಥ ಚರ್ಚೆಯೊಂದು ಎದ್ದಿದೆ. ಆ ಚರ್ಚೆಯನ್ನ ಅಥವಾ ಆ ಧ್ವನಿಯನ್ನ ಎತ್ತಿದವರು ಪಂಜಾಬ್ನ ಆಮ್ ಆದ್ಮಿ ಪಕ್ಷದ ಸಂಸದ ಮಲ್ವಿಂದರ್ ಸಿಂಗ್ ಕಾಗಾ ಅವರು ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಯಾವ ರೀತಿ ಇಲ್ಲಿ ನಾವು ಹುಡುಗಿಯರನ್ನ ನೋಡೋಕೆ ಹೋದಾಗ ಅವರ ಎಜುಕೇಶನ್, ಅವರ ಬ್ಯಾಕ್ಗ್ರೌಂಡ್, ಅವರ ಕ್ಯಾರೆಕ್ಟರ್, ಅವರ ಗುಣನಡತೆಗಳು ಯಾವ ರೀತಿಯಾಗಿದೆ ಅಂತ ಹೇಳಿ ಎಲ್ಲಾನು ಎನ್ಕ್ವೈರಿ ಮಾಡ್ತಾರಲ್ವಾ, ಅದೇ ರೀತಿ ಹುಡುಗರ ಗುಣನಡತೆ ಅಷ್ಟೇ ಅಲ್ಲ, ಆರೋಗ್ಯವನ್ನು ಕೂಡ ಚೆಕ್ ಮಾಡಬೇಕು ಅಂತ ಹೇಳಿ ಡೋಪ್ ಟೆಸ್ಟ್ ಅಂತ ಹೇಳಿ ಇಲ್ಲಿ ಕರೀತಾರೆ. ಅಂದರೆ ಮಾದಕ ವ್ಯಸನಿಯ ಏನು ಪರೀಕ್ಷೆ ಇದೆಯಲ್ವಾ, ಅದನ್ನು ಕೂಡ ಚೆಕ್ ಮಾಡಬೇಕು, ಅವರಿಗೆ ಮೆಡಿಕಲ್ ಸರ್ಟಿಫಿಕೇಟ್ ಕಡ್ಡಾಯವಾಗಿ ಬೇಕು ಅಂತ ಹೇಳಿದ್ದಾರೆ ಇಲ್ಲಿ. ಯಾಕಂತ ಹೇಳಿದ್ರೆ, ಇವತ್ತಿನ ದಿನಮಾನಗಳಲ್ಲಿ ಬಹುತೇಕ ಯುವಕರು ಏನಂತ ಹೇಳಿದ್ರೆ ದುಶ್ಚಟಗಳಿಗೆ ಬಲಿ ಆಗ್ತಾ ಇದ್ದಾರೆ. ಎಲ್ಲರನ್ನೂ ಸೇರಿಸಿ ದುಶ್ಚಟಗಳಿಗೆ ಬಲಿ ಆಗ್ತಾ ಇದ್ದಾರೆ. ಅದು ಗಾಂಜಾ ಆಗಿರಬಹುದು, ಬೇರೆ ಬೇರೆ ಅಫ್ಯೂಮ್ಗಳನ್ನ ತೆಗೆದುಕೊಳ್ಳೋದಾಗಿರ್ಬೋದು, ಡ್ರಿಂಕ್ಸ್ ಆಗಿರ್ಬೋದು, ಈ ರೀತಿ ಕೆಲವೊಂದಿಷ್ಟು ದುಶ್ಚಟಗಳಿಗೆ ಬಲಿಯಾಗುವಂತಹ ಯುವಕರು ಬಹುಬೇಗ ಅವರು ಮರಣವನ್ನು ಹೊಂದುವ ಪ್ರಮಾಣ ಇವತ್ತು ಜಾಸ್ತಿ ಆಗಿದೆ. ಮದುವೆ ಆಗುವಾಗ ಎಲ್ಲ ರೀತಿಯಲ್ಲಿ ಆರೋಗ್ಯವಂತರಾಗಿದ್ದರೂ ಕೂಡ ನಂತರದಲ್ಲಿ ಅವರು ಏನೋ ಆರೋಗ್ಯದ ಸಮಸ್ಯೆಗಳು ಬರುತ್ತೆ. ನಂತರ ಅವರು ಸತ್ತ ಮೇಲೆ ಆ ಹೆಂಡತಿಗೆ ಅಥವಾ ಅವರ ಮಕ್ಕಳಿಗೆ ಏನು ಆಧಾರ ಇಲ್ಲದಾಗೆ ಆಗುತ್ತೆ. ಹಾಗಾಗಿ ಒಂದು ಹೆಣ್ಣು ಮಗುವಿನ ಜೀವನ ಹಾಳಾಗಬಾರ್ದು. ಇದು ಕೇವಲ ಒಂದು ಹೆಣ್ಣು ಮಗುವಿನ ಜೀವನ ಅಲ್ಲ, ಇಡೀ ದೇಶದ ಎಲ್ಲ ರಾಜ್ಯಗಳ ಎಲ್ಲ ಹೆಣ್ಣು ಮಕ್ಕಳ ಪರವಾಗಿ ನಾನು ಹೇಳ್ತಾ ಇದ್ದೇನೆ, ಇದಕ್ಕೊಂದು ಕಾನೂನು ಬರಬೇಕು ಅಂತ ಹೇಳಿ ಇಲ್ಲಿ ಮಲ್ವಿಂದರ್ ಸಿಂಗ್ ಅವರು ಲೋಕಸಭೆಯಲ್ಲಿ ಧ್ವನಿ ಎತ್ತಿದ್ದಾರೆ. ಇದು ಇನ್ನೂ ಕಾನೂನು ಕೂಡ ಆಗಿಲ್ಲ, ಬಟ್ ಮುಂದಿನ ದಿನಮಾನಗಳಲ್ಲಿ ಇದಕ್ಕೊಂದು ಕಾನೂನನ್ನು ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು ತರಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಬಹುತೇಕ ಹೆಣ್ಣು ಮಕ್ಕಳು ಇದರಿಂದ ಸಫರ್ ಆಗ್ತಾ ಇದ್ದಾರೆ ಅಂತೇಳಿ. ಇವತ್ತು ಮದುವೆ ಆಗುವಾಗ ಏನೋ ಸುಳ್ಳು ಹೇಳಿ ಅಥವಾ ಏನೋ ಮಾಡಿ ಮದುವೆ ಆಗ್ತಾರೆ. ಮುಂದಿನ ದಿನಮಾನಗಳಲ್ಲಿ ಇದು ಕಷ್ಟಕರ ಆಗುತ್ತೆ. ಬಹುಬೇಗ ಹೆಣ್ಣು ಮಕ್ಕಳು ಚಿಕ್ಕ ವಯಸ್ಸಿನಲ್ಲಿ ವಿಧವೆ ಆಗ್ತಾ ಇದ್ದಾರೆ ಅಂತ ಹೇಳಿ ಕೂಡ ಅವರು ಈ ಅಂಶಗಳನ್ನು ಬಹಿರಂಗಪಡಿಸಿದ್ದಾರೆ. ಹಾಗಾಗಿ ಖಡಕ್ ಆಗಿ ಇನ್ನು ಮುಂದೆ ಗಂಡು ಮಕ್ಕಳಿಗೆ ಮದುವೆ ಆಗಬೇಕಾದ್ರೆ ಮೆಡಿಕಲ್ ಸರ್ಟಿಫಿಕೇಟ್ ತೆಗೆಸಲೇಬೇಕು, ಅದನ್ನು ಹುಡುಗಿಯ ಮನೆಯವರಿಗೆ ತೋರಿಸಬೇಕು, ಜೊತೆಗೆ ವೈದ್ಯರು ಕೂಡ ಸಮಾಲೋಚನೆಯನ್ನು ಮಾಡಬೇಕು ಅಂತ ಹೇಳಿ ಅವರು ಧ್ವನಿಯನ್ನು ಎತ್ತಿದ್ದಾರೆ. ಎಷ್ಟರ ಮಟ್ಟಿಗೆ ಈ ಒಂದು ಕಾನೂನು ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಒಂದು ರೀತಿಯಲ್ಲಿ ನೋಡಿದರೆ ಒಳ್ಳೆಯ ಒಂದು ಧ್ವನಿ ಎತ್ತಿದ್ದಾರೆ, ಒಳ್ಳೆಯ ಒಂದು ವಿಷಯವನ್ನು ಅವರು ಮಂಡಿಸಿದ್ದಾರೆ ಅಂತ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಎಲ್ರಿಗೂ ಕೂಡ ಆರೋಗ್ಯ ಅನ್ನೋದು ಅಷ್ಟೇ ಮುಖ್ಯ ಆಗತ್ತೆ. ಒಟ್ಟಿನಲ್ಲಿ ಮುಂದಿನ ದಿನಮಾನಗಳಲ್ಲಿ ಈ ರೀತಿಯಾದಂಥ ಕಾನೂನು ಬಂದರೂ ಬರ್ಬೋದು. ಹುಡುಗರು ಆದಷ್ಟು ತಮ್ಮ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಳೋದ್ರತ್ತ ಗಮನ ಹರಿಸಬೇಕು. ಇಲ್ಲದಿದ್ದರೆ ಈ ರೀತಿಯಾದಂಥ ಕಾನೂನುಗಳು ಬಂದರೆ ಯಾವ ಮನುಷ್ಯ ಕೂಡ 100% ಆರೋಗ್ಯವಂತನಾಗಿ ಇರೋಕ್ಕೆ ಸಾಧ್ಯನೇ ಇಲ್ಲ. ಏನಾದರೂ ಒಂದು ಕುಂದುಕೊರತೆಗಳು, ಏನಾದರೂ ಒಂದು ಆರೋಗ್ಯದ ಸಮಸ್ಯೆಗಳು ಇದ್ದೇ ಇರುತ್ತೆ. ಇದುವರೆಗೂ ಇರಲಿಲ್ಲ. ಹಿಂದೆ ಎಲ್ಲ ಏನು ಮಾಡ್ತಾಯಿದ್ರು, ಹುಡುಗ ನೋಡೋಕೆ ಚೆನ್ನಾಗಿದ್ದಾನ, ಮನೆ ಆಸ್ತಿ ಚೆನ್ನಾಗಿದೆಯಾ, ನೌಕರಿ ಚೆನ್ನಾಗಿದೆಯಾ ಅಂತ ಹೇಳಿದ ತಕ್ಷಣ ಏಕಾಏಕಿ ಹುಡುಗಿಯ ಮನೆಯವರು ಏನು ಮಾಡ್ತಿದ್ರು, ಹೆಣ್ಣನ್ನು ದಾರೆ ಎರೆದು ಕೊಟ್ಟು ಬಿಡ್ತಿದ್ರು. ಆದರೆ ಸೂಕ್ಷ್ಮ ಕಾಲಘಟ್ಟದಲ್ಲಿ ಇಂದಿನ ದಿನಮಾನಗಳಲ್ಲಿ ಇದೆಲ್ಲ ಅಗತ್ಯ ಬೇಕೇ ಬೇಕು ಅನ್ನೋದು ಅವರ ವಾದ ಆಗಿತ್ತು. ಒಟ್ಟಿನಲ್ಲಿ ಲೋಕಸಭೆಯಲ್ಲಿ ಶೂನ್ಯ ವೇಳೆಯಲ್ಲಿ ಮಲ್ವಿಂದರ್ ಸಿಂಗ್ ಕಾಗಾ ಅವರು ಈ ರೀತಿಯಾದಂಥ ವಿಷಯವನ್ನು ಪ್ರಸ್ತಾಪಿಸಿದ್ದಾರೆ. ಇದರ ಬಗ್ಗೆ ಅಂದರೆ ಮೆಡಿಕಲ್ ಟೆಸ್ಟ್ ಕಡ್ಡಾಯ ಆಗಬೇಕಾ ಹುಡುಗರಿಗೆ ಅಥವಾ ಬೇಡವಾ ಅನ್ನೋದರ ಕುರಿತಾಗಿ ನಿಮ್ಮ ಕಮೆಂಟ್ಗಳನ್ನು ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ಲೇಟೆಸ್ಟ್ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ರನ್ ಟಿವಿ. ಇದು ಸಾಮಾಜಿಕ ಚಿಂತನೆ. ಗ್ರಾಮೀಣ ಭಾಗದಲ್ಲಿ ಅತ್ಯುತ್ತಮ ಶಿಕ್ಷಣ ನೀಡುತ್ತಿದೆ ಸಾಯಿ ಚೇತನ ಶಾಲೆ ಕಸಬಾ ಜಂಬಗಿ. ನರ್ಸರಿಯಿಂದ 5ನೇ ತರಗತಿ ತನಕ ಇರುವ ನಮ್ಮ ಶಾಲೆಯಲ್ಲಿ ನುರಿತ ಬೋಧಕರು, ಸ್ಮಾರ್ಟ್ ಕ್ಲಾಸ್, ವಿಶಾಲವಾದ ಆಟದ ಮೈದಾನ, ಪೂರ್ವ ಪ್ರಾಥಮಿಕ ಮತ್ತು ಪ್ರಾಥಮಿಕ ತರಗತಿ ಮಕ್ಕಳಿಗೆ ಪ್ರತ್ಯೇಕ ಕೊಠಡಿ, ಶಾಲಾ ವಾಹನ, ಮಕ್ಕಳ ಸುರಕ್ಷತೆಗೆ ಹೆಚ್ಚಿನ ಒತ್ತು ಕೊಡ್ತೇವೆ. ವಸತಿ ಶಾಲೆಗಳು ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಚಿತ ಕೋಚಿಂಗ್, ಪಠ್ಯೇತರ ಚಟುವಟಿಕೆಗಳಿಗೂ ಒತ್ತು ನೀಡುತ್ತೇವೆ. ವಾರದಲ್ಲಿ 3 ದಿನ ಆಸಕ್ತ ಮಕ್ಕಳಿಗೆ ಡ್ಯಾನ್ಸ್ ಕ್ಲಾಸ್ ನಡೆಸಲಾಗುತ್ತೆ. ಕೈಗೆಟುಕುವ ದರದಲ್ಲಿ ಗುಣಮಟ್ಟದ ಶಿಕ್ಷಣಕ್ಕಾಗಿ ನಿಮ್ಮ ಆಯ್ಕೆ ಆಗಿರಲಿ ಸಾಯಿ ಚೇತನ ಶಾಲೆ. ಈಗಾಗಲೇ ದಾಖಲಾತಿಗಳು ಆರಂಭವಾಗಿವೆ. ಶೀಘ್ರವೇ ಭೇಟಿ ನೀಡಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.